ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 2ರಲ್ಲಿ ಕಸ ಸಂಗ್ರಹಿಸಲು ಬಂದ ಪುರಸಭೆ ವಾಹನವನ್ನು ತಮ್ಮ ಮನೆಯ ಮುಂದೆ ತರಬಾರದು ಅಂತ ಕೆಲವರು ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆ ಗಲಾಟೆ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ಮಾನ್ವಿ ಪಟ್ಟಣವನ್ನು ಸ್ವಚ್ಛವಾಗಿಡುವ ಉದ್ದೇಶದಿಂದಾಗಿ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮನೆ ಅವರ ನಿರ್ದೇಶನದಂತೆ ಗಲ್ಲಿಗೆ ಕಸ ಸಂಗ್ರಹಿಸುವ ವಾಹನಗಳನ್ನು ಕಳುಹಿಸಲಾಗ್ತಾ ಇದೆ. ಆದರೆ ವಾರ್ಡ್ ನಂಬರ್ 2ರಲ್ಲಿ ಕಸದ ವಾಹನ ತಮ್ಮ ಮನೆಯ ಮುಂದೆ ಬರಬಾರದು ಅಂತ ಕೆಲವರು ಚಾಲಕನೊಂದಿಗೆ ವಾಗ್ವಾದ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ವಿಡಿಯೋದಲ್ಲಿ ಕಂಡುಬಂದಿದೆ ಅಂತ ಹೇಳಲಾಗಿದೆ. ಘಟನೆಯ ವೇಳೆ ಕಸವನ್ನ ಎಲ್ಲಿ ಹಾಕಬೇಕು ಅಂತ ಪ್ರಶ್ನಿಸಿದ ಸಿರಾಜ್ ಎಂಬ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಲಾಗಿದೆ ಅಂತ ಆರೋಪಿಸಲಾಗಿದೆ. ಈ ಸಂಬಂಧ ಮಾನ್ವಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲಾಗಿದ್ದು ಸೂಕ್ತ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ಸಿರಾಜ್ ಮಾಧ್ಯಮದ ಮುಂದೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಕಾನೂನು ಕ್ರಮ ಜರುಗಿಸುವಂತೆ ನಿವಾಸಿಗಳು ಮಾನ್ವಿ ಪುರಸಭೆ ಕಚೇರಿಗೂ ಲಿಖಿತ ದೂರು ಸಲ್ಲಿಸಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಸುರಕ್ಷಿತ ವಾತಾವರಣ ಕಲ್ಪಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಮೊಹಮ್ಮದ್ ನಜೀರ್ ಸರ್. ಯಾವ ಊರು ಸರ್ ನಿಮ್ಮದು? ಮಾನ್ವಿನೇ. ಮಾನ್ವಿ ಎಷ್ಟು ವಾರ್ಡ್ ನಿವಾಸಿ ಸರ್? 2ನೇ ವಾರ್ಡ್ ಅಲ್ಲೇ. ಹೌದು, ಏನು ಸಮಸ್ಯೆ ಏನಾಯ್ತು ಸರ್? ಏನಿಲ್ಲ ಸರ್, ಕಸ ಗಾಡಿ ಬರಬೇಡ ಅಂತಾರ. ಅಲ್ಲಿ ಕಾಲುವೆ ರೋಡಿಗೆ ನಿಂತು ಹಾಕಂತ ಹೇಳಕತ್ತಾರ. ಇಂಥ ಪರಿ ದಾದಾಗಿರಿ ಮಾಡಕತ್ತಾರ ಸರ್. ಯಾರು ಸರ್? ಅವ್ರು ಶಕೀಲ್ ಅವ್ರ ಮಕ್ಕಳು ಅವ್ರು ಹೇಳ್ತೀವಿ ಸರ್. ಏನಾಯ್ತು ಸರ್ ಗಲಾಟೆ? ಏನಾಯ್ತು ಬೆಳಗ್ಗೆ? ಅದೇ ಮತ್ತೆ ಇಲ್ಲಿ ಬರಬೇಡ್ದು ಗಾಡಿ, ಇಲ್ಲಿ ಅಲ್ಲೇ ನಿಂತು ಒಯ್ದು ಆಗ್ಬೇಕು. ಮನ್ಯಾಗ ಯಾರು ಇರಂಗಿಲ್ಲ, ಗಂಡು ಮಕ್ಕಳು ಇರಂಗಿಲ್ಲ, ಹೆಣ್ಮಕ್ಳು ಒಯ್ದಾಕ್ಬೇಕಂತ ಅಲ್ಲಿಗೆ ರೋಡಿಗೆ ಒಯ್ದಾಕ್ಬೇಕಂತ. ಅಲ್ಲ, ಈಗ ಏನು ಗಲಾಟೆ ಆಯ್ತು ಬೆಳಗ್ಗೆ? ಹೊಡಕಂದ್ರು ನಮ್ಮ ಯಾರಿಗೆ? ನಮ್ಮ ಹಳ್ಳಿಯಾಗೆ. ಏನಿದಾರೆ ಅವ್ರ ಹೆಸರು? ಅವ್ರ ಶಕೀಲ್ ಅವ್ರ ಮಕ್ಕಳು. ಹೌದಾ? ಅಲ್ಲ ಮತ್ತೆ ನೀವು ಏನಂದ್ರೆ ಒಟ್ಟ ಏನಂದಿಲ್ಲ, ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಮಾಡಿ ಹೋಗ್ರಿ, ಏನು ಮಾಡ್ಕೊಂತಾರೆ ಮಾಡ್ಕೊಡು. ಎಲ್ಲಿ ಕೊಟ್ರಿ ಕಂಪ್ಲೇಂಟ್? ಇಲ್ಲಿ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ವಿ, ಮುಂಜಾನೆ ಬರ್ತೀವಿ. ಅವ್ರು ಫೋನ್ ಮಾಡ್ಯಾರ ಸರ್. ಅವರು ಫೋನ್ ಅಂತೂ ಎತ್ತಿಲ್ಲ ಅವರು ಎತ್ತಿಲ್ಲ. ಅಲ್ಲ ಸರ್, ಮುನ್ಸಿಪಾಲಿಟಿ ಗಾಡಿ ಬರಬಾರ್ದು ಅಂತ ಹೇಳ್ತಾರೆ. ಹೆಂಗ್ರಿ ಮತ್ತೆ? ಹಿಂಗಾದ್ರೆ ಹೆಂಗೆ ಮತ್ತೆ ನೋಡ್ರಿ, ನೀವೇ ಸ್ವಲ್ಪ ಹೇಳಿ. ಅಲ್ಲ, ಏನು ಗಲಾಟೆ ಆಯ್ತಾ? ಮುನ್ಸಿಪಾಲಿಟಿ ಅವ್ರು ಕೂಡ ಏನಂದ್ರು? ಮುನ್ಸಿಪಾಲಿಟಿ ಅವರು ಏನಂದ್ರು, ಅವ್ರು ಕಂಪ್ಲೇಂಟ್ ಮಾಡ್ರಿ, ನಾವು ಎಲ್ಲ ಬಂದು ವಿಚಾರಿಸಿ ಅಂತ ಹೇಳಿದ್ರು. ಮತ್ತೆ ಕಸ ಎಲ್ಲಿ ಹಾಕ್ಬೇಕಂತ? ಅದೇ ಮತ್ತೆ ಗಾಡಿ ಬರ್ತಿದ್ದೆಲ್ಲ ನಮ್ಮ ಹಾಕಂತಾರ ಮುನ್ಸಿಪಾಲಿಟಿ ಅವರು. ಅವ್ರು ನೋಡ್ರಿ ಹಿಂಗೆ ಮಾಡಕತ್ತಾರ. ಯಾರು? ಅವ್ರು ಶಕೀಲ್ನವರು. ಅಲ್ಲ ರೀ, ಮತ್ತೆ ಈಗ ನೀವು ನಿವಾಸಿಗಳು ಇದ್ರಿ, ಮತ್ತೆ ಎಲ್ಲಿ ಹೋಗ್ಬೇಕಂತ ಕೇಳಿದ್ರೆ ಏನಂದ್ರು? ಎಲ್ಲಿ ಹೋಗಂದ್ರೆ ಅಲ್ಲಿ ಹೋಗ್ರಿ, ರೋಡಿಗೆ ಒಯ್ದು ಹಾಕ್ತಾರ. ಹೌದಾ? ಗಾಡಿ ಅಲ್ಲಿ ನಿಂದಿರ್ಸಿ ಹಾಕಂತ ಹೇಳ್ತಾರೆ. ಮತ್ತೆ ಹಿಂಗಾದ್ರೆ ಹೆಂಗ? ನಿಮ್ಮ ಕಷ್ಟ ಕೇಳೋರು ಯಾರು? ಅದೇ ಮತ್ತೆ ಯಾರಿಲ್ಲ ಸರ್, ನಮಗೆ ಹೇಳೋರು ಯಾರಿಲ್ಲ. ಅದ್ರ ಸಲಾಗ ಕಂಪ್ಲೇಂಟ್ ಮಾಡಕ್ಕೆ ಬಂದಿದ್ವಿ. ಈಗ ನೋಡ್ರಿ ಮುನ್ಸಿಪಾಲ್ಟಿಗೆ ಬಂದೀವಿ ನಾವು ಕಂಪ್ಲೇಂಟ್ ಮಾಡ. ಏನು ಸಮಸ್ಯೆ ಏನಾಗಿದೆ ಸರ್? ಸರ್, ತಾನೇ ಜನ ಕಸ ಗಾಡಿ ಬರ್ತೈತೆ, ರೋಡಿನ ಮೇಲೆ ನಿಂದಿರ್ತೈತೆ. ಅವ್ರು ಬಂದು ಬೇಡ ನಿಂತಿದ್ ಬೇಡ, ಇಲ್ಲಿ ಮುಂದೆ ಒಯ್ರಿ ಅಂತಾರ. ನಾವು ಅಲ್ಲಿ ಒಯ್ದು ಹಾಕ್ಬೇಕಂತಾರ. ಮನೆ ಮುಂದೆ ನಿಂತಿಲ್ಲ, ಏನಿಲ್ಲ, ಇಲ್ಲಿ ಹಿಂದ ನಿಂತಿಲ್ಲ ಗಾಡಿ. ಅಷ್ಟಾದ್ರೆ ಕೂಡ ಅವ್ರು ತೊಂದರೆ ಮಾಡಕತ್ತಾರ. ಇವ್ರಿಬ್ಬರೇ ಹಿಂಗ್ ಮಾಡಕತ್ತಾರ ಸರ್. ಒಬ್ಬರೇ ಇದಾರ. ಇವರು ಯಾರು ಸರ್? ಶಕೀಲ್ ಬೇಕಂತ. ಶಕೀಲ್. ಅಲ್ಲ ಸರ್, ಸಿಕ್ಕಿಲ್ಲ, ಇಲ್ಲಿ ನಿಂದಿಸ್ಬೇಡ್ರಿ ಗಾಡಿ ಅಂತಾರ ಅವ್ರು. ಅಲ್ಲ ಸರ್, ಯಾಕೆ ಸಮಸ್ಯೆ ಏನಂತ? ಮುನ್ಸಿಪಾಲಿಟಿ ಗಾಡಿ ಬಂದ್ರೆ ಸಮಸ್ಯೆ ಇದೆ ಸರ್. ಬೇಡ ನಿಂದಿರ್ತೇವೆ ಬೇಡ ಅಂತಾರ ಇವರು. ಈಗ ಏನಾಯ್ತು ಸರ್ ಚರ್ಚೆ ಅಲ್ಲಿ ನಿಮ್ಮಲ್ಲಿ? ಅದೇ ಸರ್, ಹಿಂಗ ಇದು ಮಾಡಿವಿ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಕತ್ತೀವಿ. ಈ ತರ ಹಿಂಗ್ ಮಾಡಕತ್ತಾರ, ಒಣ ಗಾಡಿ ನಿಂದಿಸ್ಬೇಡ್ರಿ ಅಂತ ಹೇಳಕತ್ತಾರ. 4 ಮಂದಿ ಕತ್ತು ಹೊಡೆದಾರ ಸರ್. ನನಗೆ ಹೊಡೆದಾರ ಸರ್. ಯಾರು ಹೊಡೆದಿದ್ದು? ಅವರು ಶಕೀಲ್, ಈತ ರಿಜ್ವಾನ್, ಇರ್ಫಾನ್, 4 ಮಂದಿ ಕಲ್ತು ಹೊಡೆದಾರ ಸರ್. ತಂದೆ, ಮಗ, ತಾಯಿ. ಹೌದಾ ಸರ್? ಅಲ್ಲ ಸರ್, ಮತ್ತೆ ಈ ರೀತಿ ಮುನ್ಸಿಪಾಲಿಟಿ ಗಾಡಿ ಎಲ್ಲಿ ಹೋಗ್ಬೇಕಂತೆ? ಬರಬೇಡ್ದು ಅಂತ ಹೇಳ್ತಾರ. ಮತ್ತೆ ಯಾಕೆ? ಅದೇ ಮುಂದೆ ನಿಲ್ಲಿಸ್ಬೇಡ್ರಿ ಇಲ್ಲಿ ಗಾಡಿ ಅಂತಾರ ಅವರು. ಅಲ್ಲ, ಈಗ ಮುನ್ಸಿಪಾಲಿಟಿ ರಸ್ತೆಗೆ ಯಾಕೆ ಬರಬಾರ್ದು ಅಂತ ಹೇಳ್ತಾರೆ? ಅದ್ರ ಸಲಕ್ಕೆ ಈ ಸಲ ಗಲಾಟೆ ಹಾಕತ್ತದ ಇದು. ಯಾಕೆ ನಿಮಗೆ ಗಾಯಗಳ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ? ಇಲ್ಲ ಸರ್, ಕೊಟ್ಟಿವಿ ಮುಂಜಾನೆ ಇವತ್ತು. ಏನಂದ್ರ ಅವರು ಪೊಲೀಸ್ ಅವರು? ನೋಡವ, ಇದು ಮಾಡ್ರಿ ಅಂತ ಹೇಳಿ ತಗೊಳ್ತಾರೆ. ಆಕ್ಷನ್ ತಗೊಳ್ದು ಯಾರು ಅವರು? ಫೋನ್ ಮಾಡಿವಿ ಅವ್ರಿಗೆ, ಫೋನ್ ರಿಸೀವ್ ಮಾಡಿಲ್ಲ ಅವ್ರು. ಯಾರು ಇವರು ಹೊಡೆದಿದ್ದವರು? ಶಕೀಲ್ ಅವ್ರ ಇದು ಮಾಡಿಲ್ಲ ಸರ್. ಅಲ್ಲ, ಈಗ ಮುನ್ಸಿಪಾಲಿಟಿ ಗಾಡಿ ನಿಮ್ ಏರಿಯಾದಾಗ ಬರ್ತದೆ ಸರ್. ನಿಮ್ ಏರಿಯಾದಾಗ ಬಂದ್ರೆ ಮತ್ತೆ ಎಲ್ಲಿ ಹೋಗ್ಬೇಕಂತ? ಅದು ಮುನ್ಸಿಪಾಲಿಟಿ ಅಲ್ಲಿ ಇಲ್ಲ, ಹಿಂದಿರ್ತಿ ಬೇಡ್ರಿ, ಇಲ್ಲಿ ಮುಂದೆ ಹಿಂದೆ ನಿಲ್ಲಿಸ್ರಿ ಗಾಡಿ ಅಂತಾರ ಅವ್ರು. ಎದಕ್ಕೆ ಕಾರಣ? ಮುನ್ಸಿಪಾಲಿಟಿ ಅವ್ರಿಗೆ ಕೂಡ ವಾದ ಗಲಾಟೆ ಆಯ್ತಾ? ಗಲಾಟೆ ಆಯ್ತಾವ. ಯಾರು ಮಾಡಿದ್ರು? ಡ್ರೈವರ್. ಏನಂತ? ಡ್ರೈವರ್ಗೆ ಒಳಗೆ ಹೋಗಿರ್ತಾರೆ, ನಿಲ್ಲಿಸ್ಬೇಡ ಇಲ್ಲಿ ಗಾಳಿ, ಮುಂದಕ್ಕೆ ಹೋಗ್ಲಿಕ್ಕೆ ಮುಂದಕ್ಕೆ ತಗ ಅಂತ ಕೇಸಿ. ಅವ್ರೇನಂದ್ರು ಡ್ರೈವರ್ ಅವರು? ಕಂಪ್ಲೇಂಟ್ ಮಾಡ್ತೀರಿ ನೋಡ್ರಿ ಅಂತ ಹೇಳಿದ್ರು ಅವರು. ಏನಂದ್ರ ಆಮೇಲೆ ಅವ್ರು ಏನು ಮಾಡೋವಾಗ ಏನ್ ಮಾಡ್ಕೊಂತಾರ ಅಂತಾರ ಸರ್. ಯಾರಂದ್ರು? ಶಕೀಲ್ ಅವರು. ಅವ್ರ ಕಡೆ ಯಾರನ್ನ ಸಪೋರ್ಟ್ ಇದಾರ? ಇಲ್ಲ ಸರ್, 4 ಮಂದಿ ಅದಾವ, ತಂದೆ, ಮಗ, ತಾಯಿ. ಅಲ್ಲ ರೀ, ಮತ್ತೆ ಈ ರೀತಿಯಾಗಿ ನಿಮಗೆ ಹೊಡೆದಾರ ಅಂದ್ಮೇಲೆ ಏನ್ ಸರ್ ಇದು? ಹೆಂಗ ಅಂದ್ರೆ ಮುನ್ಸಿಪಾಲಿಟಿ ಗಾಡಿ ಕಸ ಗಾಡಿ ಬರಬಾರ್ದು ಅಂತ ಹೇಳ್ತಾರ? ಇಲ್ಲ, ಇಲ್ಲಿ ನಿಂದಿಸ್ಬೇಡ್ರಿ ಅಂತಾರ. ಮುಂದಕ್ಕೆ ಹೋಗ್ಲಿಕ್ಕೆ ಹಿಂದಕ್ಕೆ ಹೋಯ್ರಿ ಗಾಡಿ, ಇಲ್ಲಿ ಮಾತ್ರ ನಿಂದಿಸ್ಬೇಡ್ರಿ ಅಂತಾರ ಅವ್ರು. ಮತ್ತೆ ಜನರು ಎಲ್ಲಿ ಹಾಕ್ಬೇಕಂತ ಕಸ? ಅಲ್ಲಿಗೆ ಒಯ್ದು ಹಾಕ್ಬೇಕಂತ.
ಕಾಲಿ ಮೇಲೆ ಅಲ್ಲಿ ನಿಲ್ಲಿಸ್ರಿ ಗಾಡಿ ಅಂತಾರ ಅವರು. ಯಾಕೆ ಹಂಗೆ ಯಾಕೆ? ತಮ್ಮ ಮನೆ ಮುಂದೆ ನಿಲ್ಲಿಸಬೇಡ್ದು ಅಂತಾರ ಅವರು. ಅಲ್ಲ ದಾದಾಗಿರಿ ಸರ್ ಇವರು. ಅಲ್ಲ ಯಾವ ರೀತಿ ದಾದಾಗಿರಿ ಅಂದ್ರೆ? ಇದೇ ರೀತಿ ನಿಂದಿಸ್ಬಾರ್ದು, ಅದು ಮಾಡ್ಬಾರ್ದು. ಆದ್ಮೇಲೆ ರೋಡಿಗೆ ಗಟ್ರ ನೀರು ಬಿಟ್ಟಾರ ಸರ್. ನಾವು ಅರ್ಲಿ ಸುಮ್ನೆ ಆಗಿ ತಿಳಾಕತ್ತೀವಿ, ಏನ್ ಮಾತಾಡೋರು ಇರ್ಲಿ ಅಂತ. ರೋಡ್ ಎಲ್ಲ ಕಬ್ಜಾ ಮಾಡ್ಯಾರ ಸರ್. ಅದು ಬಂಡಿ ಇಟ್ಟು ಅವರೇ ಚೆಕ್ಕಿಲ್ಲ ಅವರು. ಬಂಡಿ ಇದು ಇಟ್ಟು ರೋಡ್ ಎಲ್ಲ ಕಬ್ಜಾ ಮಾಡ್ಯಾರ. ಇರ್ಲಿ ನಾವು ಓಣ್ಯಾಗ ಒಂದೇವರ ತೊಂದರೆ ಇರಬಾರ್ದು, ನಾವು ಜಗಳ ಮಾಡ್ಬೇಕು, ಮಗ ಇದ್ರೆ ನೋಡ್ತೀವಿ ಮುಂಜಾನೆ ಎತ್ತು ನಾವು ಮಾತಾಡಕತ್ತೀವಿ. ಇವ್ರು ತಿಳಿವಲ್ದು ಇವ್ರಿಗೆ. ಹೌದಾ? ಮತ್ತೆ ಹಿಂಗಾದ್ರೆ ಹೆಂಗ ಸರ್? ಮತ್ತೆ ಹಿಂಗೆ ನಡೆದ ನೋಡಿ ಸರ್. ಅದಕ್ಕೆ ಇವ್ರು ಕಂಪ್ಲೇಂಟ್ ಕೊಡಕ್ ಬಂದಿ. ಇವತ್ತು ಭಾಳ ದಿನ ನಡಕತ್ತಿದ್ದು ಸಾಕಾಯ್ತು ಇವತ್ತಿಗೆ. ನಾವು ಇಲ್ಲಂದು ನೀವು ಮಾಡಕತ್ತೀವಿ ಸರ್. ಮತ್ತೆ ಎಷ್ಟು ಗಂಟೆಗೆ ಆಗಿದೆ ಗಲಾಟೆ ಇದು? ಮುಂಜಾನೆ 2 ಗಂಟೆಗೆ ಸರ್. 8 ಗಂಟೆಗೆ 8 ಗಂಟೆಗೆ ಬೆಳಗ್ಗೆ 8 ಗಂಟೆಗೆ. ಈ ಘಟನೆ ಮಾನ್ವಿ ಪಟ್ಟಣದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದ್ದು, ಪೊಲೀಸ್ ಇಲಾಖೆ ಹಾಗೂ ಪುರಸಭೆ ಅಧಿಕಾರಿಗಳು ಪ್ರಕರಣದ ಕುರಿತು ಸೂಕ್ತ ತನಿಖೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವ ನಿರೀಕ್ಷೆ ಇದೆ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.